ಬೇರೆ ಏನಾದ್ರೂ ಮಾಡಿದ್ರೆ ಭಯ, ಕಳ್ತನ ಮಾಡಿದ್ರೆ ಭಯ, ಇನ್ನೊಂದ್ ಮಾಡಿದ್ರೆ ಭಯ, ದುಡಿಯಾಕ ಯಾಕೆ ಭಯ? ಹಾಯ್ ಗೆಳೆಯರೆ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಸುಮ್ನಳ್ಳಿ ಬ್ರಿಡ್ಜ್ ಕೆಳಗಡೆ ಎಳ್ನೀರು ಜ್ಯೂಸ್ ಅಂತ ಇದೆ. ಅವ್ರನ್ನ ಹೋಗಿ ಮಾತಾಡ್ಸೋಣ, ಯಾವ ಥರ ಎಳ್ನೀರು ಜ್ಯೂಸ್ ಯಾವ ಥರ ಇರುತ್ತೆ ಏನು ಅಂತ ಕೇಳೋಣ. ಮತ್ತು ಇದು ಎಲ್ಲಿ ಬರುತ್ತಪ್ಪ ಅಂದರೆ ರಿಂಗ್ ರೋಡಲ್ಲಿ ಬರುತ್ತೆ, ಗೊರಗುಂಟೆಪಾಳ್ಯದಿಂದ ನಾಯಂಡಹಳ್ಳಿಗೆ ಹೋಗೋ ರೋಡಲ್ಲಿ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನೋಡೋಣ. ಅಕ್ಕ, ಲೇಡೀಸ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಇದು ನಮ್ದು ಓನ್ ಬಿಸ್ನೆಸ್ ಅಲ್ಲ, ಕಂಪ್ನಿ ಕಡೆಯಿಂದ ಹಾಕೊಂಡ್ ಕೊಟ್ಟಿದ್ದಾರೆ ನಮಗೆ. ಯಾವ ಕಂಪ್ನಿ ಅಕ್ಕ ಇದು? ಕಫೆ ಫೈನಾನ್ಸ್ ಇಂದ. ಓಕೆ. ನಮ್ಮ ಓನರ್ ಬಂದು ಲೋಕೇಶ್ ಅಂತ. ಓನರ್ ಬಂದ್ಬಿಟ್ಟು ಲೋಕೇಶ್ ಅಂತ. ಅವರು ಹಾಕಿ. ಇವಾಗ ನೀವು ಸ್ಯಾಲ್ರಿಗೆ ಕೆಲಸ ಮಾಡ್ತಾ ಇದ್ದೀರಾ? ಎಷ್ಟು ಕೊಡ್ತಾರಕ್ಕ ಸ್ಯಾಲ್ರಿ? ನಮ್ಗೆ ದಿನ 450. 450 ರೂಪಾಯಿ ಕೊಡ್ತಾರ ಡೈಲಿ? ಓಕೆ. ಮತ್ತೆ ಇದನ್ನೆಲ್ಲ ಯಾವ ತರ ಮಾಡೋದು ಅಂತ, ಯಾವ ತರ ಇದು ಎಳ್ನೀರು ಏನ್ ಸ್ಪೆಷಾಲಿಟಿ ಇದೆ ಇದರಲ್ಲಿ? ಎಳ್ನೀರ ಹೊಡೆದಾಕಿರ್ತಾರೆ ಸರ್. ತೋರಿಸಿ. ಎಳ್ನೀರು ಹೊಡೆದಾಕಿ ಜೇನುತುಪ್ಪ, ಕಲ್ಸಕ್ರೆ, ಅಂಜೂರ, ಖರ್ಜೂರ, ಬಾದಾಮಿ ಪುಡಿ ಮಾಡಾಕಿರ್ತೀವಿ. ಮತ್ತೆ ಕಾಮಕಸ್ತೂರಿ ಬೀಜ ಎಲ್ಲ ಹಾಕಿ ಹಾಕ್ಬಿಟ್ಟು ಇದ್ ಮಾಡೋದು ನೀವು. ಅಂದ್ರೆ ಈಗ ಎಳ್ನೀರು ನೀವೇನ್ ಇದನ್ನ ಓನ್ ಆಗಿ ಏನ್ ಮಾಡ್ತಾ ಇಲ್ಲ, ಹಂಗಾರೆ ಕಂಪ್ನಿ ಕಡೆಯಿಂದ ಎಲ್ಲ ರೆಡಿ ಆಗಿ ಬರುತ್ತೆ, ನೀವ್ ಇಲ್ಲಿ ಸೇಲ್ ಮಾಡೋದು. ನಿಮ್ಗೆ ಎಷ್ಟು ಕೊಡ್ತಾರಕ್ಕ ಸ್ಯಾಲ್ರಿ ಎಲ್ಲ? 450 ಪರ್ ಡೇಗೆ. ಓಕೆ. ನೀವೇ ಇದನ್ನ ಓನ್ ಆಗಿ ಮಾಡ್ಬೋದಾಗಿತ್ತಲ್ಲ? ಅದಂದ್ರೆ ಇವ್ರ ಕಂಪ್ನಿ ಕಡೆಯಿಂದ ಮಾಡ್ಕೊಂಡ್ ಕೊಡೋದಲ್ವಾ, ನಾವು ಓನಾಗಿ ಮಾಡಕ್. ಅಕ್ಕ, ನಿಮ್ದು ಯಾವರು? ನಮ್ದು ಬಂದು ದೊಡ್ಡಾಲ್ ಮರ. ಹೌದಾ? ಮತ್ತೆ ನೀವ್ ಇಲ್ಲಿ ಯಾರ್ಯಾರೆಲ್ಲ ಇರೋದು? ನಾವು, ನಮ್ಮ ಮನೆಯವರು, ನಾನು, ನಮ್ಮ ಪಾಪು. ಹೌದಾ? ಅಲ್ಲ, ನೀವು ಗಾರ್ಮೆಂಟ್ಸ್ ಗೆ ಹೋಗ್ಬೋದಾಯ್ತಲ್ಲ, ಇದೇ ವರ್ಕ್ ಯಾಕೆ ಮಾಡ್ತಾ ಇದೀರಾ? ಗಾರ್ಮೆಂಟ್ಸ್ ಗೆ ಹೋಗ್ತಿದ್ದೀವಿ ಸರ್, ನನ್ನ ಮುಂದೆ ಟಾರ್ಚರ್ ಜಾಸ್ತಿ ಆಗಿ ಕೆಲಸ. ಹೌದಾ? ಓಕೆ ಓಕೆ. ಮತ್ತೆ ನೀವ್ ಎಷ್ಟ್ ಜನ ಅಕ್ಕ? ಮಕ್ಕಳೆಲ್ಲ ಎಷ್ಟ್ ಜನ ಇದಾರೆ? ಏನು? ನಮ್ಮ ತಮ್ಮ, ನಾನು ಇಬ್ರೇನಾ? ಓಕೆ. ಮತ್ತೆ ಅವರು ನಿಮ್ ಯಜಮಾನ್ರು ಏನ್ ಕೆಲಸ ಮಾಡ್ತಾ ಇರೋದು? ಡ್ರೈವರ್. ಹೌದಾ? ಹಂಗಾದ್ರೆ ಇವಾಗ ಹತ್ತತ್ರ ನೀವಿಬ್ರು ಸೇರ್ಬಿಟ್ಟು ಒಂದ್ 50,000 ದುಡಿತೀರ ಹಾಗಾದ್ರೆ ಬೆಂಗಳೂರಲ್ಲಿ? ಆಗೋದಿಲ್ವಾ? ಅಷ್ಟೊಂದೆಲ್ಲ ಆಗಲ್ಲ, ಏನೊಂದು 30-35 ಅಷ್ಟೇ. ಹೌದಾ? ಸರಿ ಅಕ್ಕ. ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ನೀವು? ಎಲ್ಲಾರು ಕೆಲಸ ಮಾಡ್ಬೇಕು. ಈಗ ಬೇಸಿಗೆ ತುಂಬಾ ಇದೆ, ಎಳ್ನೀರು ತುಂಬಾ ಯೂಸ್. ನಾವಂತೂ ಹೇಳೋದು ಒಂದೇನೆ, ಸಜೆಷನ್ ಮಾಡೋದು, ಎಳ್ನೀರು ಕುಡೀರಿ, ತುಂಬಾ ದೇಹಕ್ಕೆ ತಂಪು, ಯೂಸ್ ಆಗುತ್ತೆ, ಎಲ್ಲರಿಗೂ ಹೇಳ್ತೀವಿ. ಅಂದ್ರೆ ಇದು ಹೆಲ್ತಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೆನಿಫಿಟ್ಸ್ ಎಷ್ಟೊಂದಿದೆ ಅಂದ್ರೆ, ಇವೆಲ್ಲ ಬೆನಿಫಿಟ್ಸ್ ಇದೆ ಇದರಿಂದ. ಎಳ್ನೀರು ಜ್ಯೂಸ್ ಅನ್ನೋದ್ರಿಂದ ಏನೊಂದ್ 40 ರೂಪಾಯಿ ಅಷ್ಟೇ, ಒಂದ್ ಗ್ಲಾಸನ ಟೇಕ್ ಮಾಡ್ಬೋದಲ್ವಾ? ನೀವು ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ಇದು? ನಮ್ದು 10 ಗಂಟೆಯಿಂದ 5:30ವರೆಗೂ ಓಪನ್ ಇರುತ್ತೆ. 10 ಗಂಟೆಯಿಂದ 5:30ವರೆಗೂ ಓಪನ್ ಇರುತ್ತಾ? ಪ್ರತಿದಿನ ಇರುತ್ತಾ? ಪ್ರತಿದಿನ ಇರುತ್ತೆ. ಈಗ ಲೊಕೇಶನ್ ಹೇಳ್ಬಿಡಿ, ನೀವೇನಿದೆ ಎಲ್ಲಿದೆ ಅಂತ? ಇದು ಸುಮ್ನಳ್ಳಿ ಬ್ರಿಡ್ಜ್ ಕೆಳಗಡೆನೆ ಇದೆ. ಓಕೆ. ಆಪೋಸಿಟ್ ರೋಡ್ ಅಲ್ಲೂ ಒಂದಿದೆ, ಈ ಕಡೆನೂ ಇದೆ, ಮತ್ತೆ ಏಕಾನೆ ಬಾಬುಜಿ ನಗರದವರೆಗೂ ಇದೆ. ಆಮೇಲೆ ಅಂದ್ರೆ ಇದು ಗೊರಗುಂಟೆಪಾಳ್ಯದಿಂದ ಟುವರ್ಡ್ಸ್ ನಾಯಂಡಹಳ್ಳಿ ಕಡೆ ರೋಡ್ ಅಲ್ಲಿ ಬರುತ್ತೆ, ಅಂದ್ರೆ ಬೋತ್ ಸೈಡ್ ಇದೆ ಅಂತ ಹೇಳ್ತಾ ಇದೀರಾ ನೀವು? ಓಕೆ. ಡೈಲಿ ಎಷ್ಟು ಸೇಲ್ ಮಾಡ್ತೀರಕ್ಕ? ಡೈಲಿ ಸೇಲ್ ಆಗ್ತಿದೆ ಸರ್, ಪರವಾಗಿಲ್ವಾ? ಆಗುತ್ತಾ? ಓಕೆ. ಅಲ್ಲ, ನೀವು ಬಿಸ್ನೆಸ್ ನಾನು ಓನ್ ಆಗಿ ಮಾಡ್ತಾ ಇರೋ ಅಂತ ಅನ್ಕೊಂಡೆ, ಯಾಕೆಂತಂದ್ರೆ ಇದೆಲ್ಲ ಹಾಕೊಂಡಿದ್ರಲ್ವಾ, ಸೊ ಅದಕ್ಕೋಸ್ಕರನೇ. ಓನ್ ಅಲ್ಲ ಸರ್, ಈ ಕಂಪ್ನಿ ಕಡೆಯಿಂದ ನಾವು ಮಾಡ್ಕೊಂಡ್ ಕೊಡೋದು. ನಾವು ಖುಷಿಯಾಗೆ ಮಾಡ್ತಾ ಇದೀವಿ, ಅವರು ಖುಷಿಯಾಗಿ ಹಾಕೊಂಡ್ ಬರ್ತಾರೆ. ಅಲ್ಲ ಅಕ್ಕ, ಇವಾಗ ಕೆಲವ್ರು ಹೆಣ್ಮಕ್ಳು ಮನೆಯಲ್ಲೇ ಇರ್ತಾರೆ, ಆಚೆ ಬಂದ್ರೆ ಭಯ ಪಡ್ತಾರೆ, ಆ ತರದವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಭಯ ಏನ್ ಸರ್, ದುಡಿತಾ ಇರೋದು, ದುಡಿಯಕ್ ಭಯ ಏನು? ಬೇರೆ ಏನಾದ್ರೂ ಮಾಡಿದ್ರೆ ಭಯ, ಕಳ್ತನ ಮಾಡಿದ್ರೆ ಭಯ, ಇನ್ನೊಂದ್ ಮಾಡಿದ್ರೆ ಭಯ, ದುಡಿಯಕ್ ಯಾಕೆ ಭಯ? ದುಡಿಯೋಣ. ಹೆಣ್ಮಕ್ಳು ಏನ್ ಸಾಧಿಸ್ತಿಲ್ಲ, ಇವಾಗ ಎಲ್ಲಾ ಸಾಧಿಸ್ತಿದೀವಿ. ಗಂಡಸ್ರಿಗೆ ಏನ್ ಕಮ್ಮಿ ಇಲ್ಲ ನಾವು. ಅದು ಕರೆಕ್ಟ್ ನೀವ್ ಹೇಳ್ತಾ ಇರೋದು. ಉಳಿಯುತ್ತೆ ಸರ್, ಒಂದೊಂದಿನ ಸೇಲ್ ಆಗುತ್ತೆ. ಒಂದ್ ಟೇಸ್ಟ್ ಮಾಡ್ತೀರಾ ನೀವು? ನಾನು ಡಿಪೆಂಡ್ಸ್ ಅಪಾನ್ ಜನದ ಮೇಲೆ ಇದು ಇದಾಗುತ್ತೆ. ಮಳೆಗಾಲದಲ್ಲಿ ಇರಲ್ಲ ಸರ್, ಬಿಸಿಲು ಮಾತ್ರ. ಅವಾಗ ಮತ್ತೆ ನೀವೇನ್ ಕೆಲಸ ಮಾಡ್ತೀರಾ ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ ಬೇರೆ ಯಾವ್ದಾರ ಕೆಲಸ ಆಗುತ್ತೆ, ಬೇರೆ ಏನಾದ್ರೂ ಕೆಲಸ ನೋಡ್ಕೋಬೇಕಾ? ಓಕೆ ಓಕೆ. ಇದು ಕಂಟಿನ್ಯೂಟಿ ಇರೋದಿಲ್ಲ ಹಾಗಾದ್ರೆ? ಇರಲ್ಲ, ಸಮ್ಮರ್ ಮಾತ್ರನೇ. ಓಕೆ. ಮತ್ತೆ ಹೇಗಿದೆ ಅಕ್ಕ ಇವಾಗ ಲೈಫ್ ಎಲ್ಲ ನಿಮ್ದು? ನಮ್ದು ಚೆನ್ನಾಗಿದೆ. ಚೆನ್ನಾಗಿದ್ಯಾ? ತುಂಬಾ
ಸ್ವಲ್ಪ ಕಷ್ಟ, ಏನು ಮಾಡಕ್ಕಾಗಲ್ಲ, ದುಡಿಬೇಕು, ಇದ್ ಮಾಡ್ಬೇಕು. ನಿಮ್ದು ಊರು ಯಾವ ಊರು? ನಮ್ದು ಬಂದು ದೊಡ್ಡಮರ, ಹಾ, ಹಾ. ಕೆಂಗೇರಿ ಸೈಡ್. ಹೌದಾ, ಇಲ್ಲಿ ಮನೆ ಮಾಡ್ಕೊಂಡಿರೋದು ಕೆಂಗೇರಿ ಕೆಂಗೇರಿನಲ್ಲೇ? ಇಲ್ಲಿವರೆಗೂ ಡೈಲಿ ಕೆಂಗೇರಿಯಿಂದ ಬಂದ್ಬಿಟ್ಟು ಇಲ್ಲಿ ಬಿಸ್ನೆಸ್ ಮಾಡ್ಬಿಟ್ಟು ಮತ್ತೆ ಹೊರಟೋಗ್ತೀರಾ? ಇದೆಲ್ಲ ಯಾವ ತರ ತರ್ತಾರೆ? ಕಂಪ್ನಿಯಿಂದಲೇನೆ ಇದೇ ಬರುತ್ತೆ? ತರ ಬ್ಯಾಗ್ ಕಾರಲ್ಲಿ ಹಾಕೊಂಡ್ ಬರ್ತಾರೆ, ಬಂದ್ಬಿಟ್ಟು ನಮ್ಗೆ ಇಲ್ಲಿ ಹಾಕೊಂಡ್ ಕೊಟ್ಬಿಟ್ಟು ಇದೆಲ್ಲ ತಗೊಂಡ್ ಕೊಟ್ಟು ಖಾಲಿ ಆಗಿದ ತಕ್ಷಣ ಫೋನ್ ಮಾಡಿ ತಗೊಂಬಂದ್ ಕೊಡ್ತಾರೆ. ಹಾಗಾಗಿ ಫ್ರೆಶ್ ಇರುತ್ತೆ, ಹಾ. ಕುಡಿಯೋರ್ಗು ಒಳ್ಳೇದಾಗುತ್ತೆ, ನಮಗೂ ಒಂದು ಇದು. ಎಲ್ಲ ತುಂಬಾ ರಶ್ ಇರುತ್ತೆ, ನಾನ್ ನೋಡಿದೀನಿ, ಅದಕ್ಕೇನೆ ವಿಡಿಯೋ ಮಾಡೋದು ತುಂಬಾ ಬಂದಿದ್ದೆ. ಜನ ಬರ್ತಾರೆ ಕಸ್ಟಮರ್ಸ್ ಎಲ್ಲ. ಹಾ, ಹಾ. ಒಂದಿನ ಕುಡಿದ್ರೆ ನೆಕ್ಸ್ಟ್ ಡೇ ಬಂದು ಕುಡಿತಾರೆ. ಹಾ, ಹಾ. ಎಲ್ಲಾರ್ಗು ಹೇಳ್ಕೊಂಡಿನಿ, ಹೋಗೋ ದಾರಿಲಿ ಬಂದ್ ಒಂದ್ಸಲ ಕುಡ್ಕೊಂಡ್ ಹೋಗಿ ಅಂತ. ಹಾ, ಹಾ. ಸರಿನಾ, ಆಯ್ತು, ಇಷ್ಟೆಲ್ಲ ಮಾತಾಡಿದೀವಿ, ನಿಮ್ ನೇಮೇ ಕೇಳಿಲ್ಲ ನಾವು. ನನ್ನ ಹೆಸರು ಮಮತಾ ಅಂತ. ಮಮತಾ ಅಂತಲ್ಲ? ಸರಿನಾ, ಇವರು ನಿಮ್ ಮಗನಾ? ಹಾ, ನನ್ ಮಗ. ಏನ್ ಮಾಡ್ತಾ ಇದೀಯಾ? ಏನ್ ಓದ್ತಾ ಇದೀಯಾ? 2ನೇ ಕ್ಲಾಸ್ ಓದ್ತಾ ಇದೀಯಾ? ಮತ್ತೆ ಏನ್ ಅನ್ಸುತ್ತೆ ನಿಮ್ಮ ಅಮ್ಮ ಈ ತರ ಮಾಡ್ತಾ ಇರೋದಕ್ಕೆ? ಖುಷಿ ಆಯ್ತಾ ನಿನ್ಗೆ? ನೀನು ಸಮ್ಮರ್ ಅಲ್ಲಿ ಇಲ್ಲಿ ಎಂಜಾಯ್ ಮಾಡ್ತಾ ಇದೀಯ ಹಾಗಾದ್ರೆ? ಹೌದಾ, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಮುಂದೆ ಏನಾಗ್ಬೇಕು ಅಂತ ಇದೀಯಾ? ಡಾಕ್ಟರ್ ಆಗ್ಬೇಕು ಅಂತ ಇದೀಯಾ? ನೈಸ್, ನೈಸ್. ಚೇಂಜ್ ಇಲ್ವಾ ಸರ್? ಮೇಡಮ್, ಈಗ ಕುಡಿತಾ ಇದೀರಲ್ಲ ಜ್ಯೂಸ್, ಹೇಗಿದೆ ಇದು ಟೇಸ್ಟ್ ಎಲ್ಲ? ತುಂಬಾ ಟೇಸ್ಟಿ ಆಗಿದೆ. Okay. ಇದು ನಮ್ಮನೆ ನಿಯರ್ ರೋಡ್, ಅದಕ್ಕೋಸ್ಕರ ತುಂಬಾ ಡೈಲಿ ವೇರ್ ಕುಡಿತಾ ಇರ್ತೀವಿ. ಹೌದಾ, ನೀವು ರೆಗ್ಯುಲರ್ ಆಗಿ ಇಲ್ಲಿ ಕುಡಿತಾ ಇರ್ತೀರಾ ಮೇಡಮ್? ರೆಗ್ಯುಲರ್ ಆಗಿ ಕುಡಿತಾ ಇರ್ತೀವಿ. ಹೌದಾ? ಸೊ ನಮ್ಮನೆ ಇಲ್ಲೇ ಇರೋದು, ನಾವು ರೆಗ್ಯುಲರ್ ಆಗಿ ಅದು ಕುಡಿತಾ ಇರ್ತೀವಿ. ಅಂದ್ರೆ ತುಂಬಾ ಹೆಲ್ತಿಗೆ ಒಳ್ಳೇದು ಇದು. ಹೌದು, ಇದು ಬಂದು ಎಲ್ಲಾ ತರನೇ ಹೆಲ್ತಿ ಆಗಿ ಫುಡ್ ಎಲ್ಲ ಮಿಕ್ಸ್ ಮಾಡಿದಾರಲ್ಲ, ಸೊ ಹೆಲ್ತಿಯಾಗಿ ಒಳ್ಳೇದು. ಇವಾಗ ಬಂದು ಎಳ್ನೀರೆಲ್ಲ ನಾರ್ಮಲ್ ರೈಟೇ 40 rupees ಇದೆ, ಬಟ್ ಇಲ್ಲಿ ಮಿಕ್ಸ್ ಕೊಡ್ತಾ ಇದಾರಲ್ಲ 40 rupees, ಆರಾಮಾಗಿ ಕುಡಿಬಹುದು. ಹೌದಾ? ಓಕೆ ಮೇಡಮ್, ಆಯ್ತು, ಹಾಗಾದ್ರೆ ತುಂಬಾ ಒಳ್ಳೇದಾಗ್ಲಿ. ಮತ್ತೆ ಇದು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಲೇಡೀಸ್ ಈ ತರ ಬಂದ್ಬಿಟ್ಟು ಬಿಸ್ಲಲ್ಲಿ ಕೆಲಸ ಮಾಡ್ತಾ ಇದಾರೆ. ಆಕ್ಚುಲಿ ನಾವು ಬಿಸ್ಲಲ್ಲಿ ಮಾಡ್ತಾ ಇದೀವಿ, ಅವ್ರಿಗೆ ಪ್ರೌಡ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾರ್ಮಲ್ ಬಾಯ್ಸ್ ಈ ತರ ಮಾಡಕ್ ಆಗಲ್ಲ, ರೋಡ್ ಅಲ್ಲಿ ನಿಂತ್ಕೊಂಡು ಮಾಡ್ತಾ ಇದಾರೆ. ತುಂಬಾ ಅವ್ರು ಹೇಳಿದ್ರು ಹೆಣ್ಮಕ್ಳು ಎಲ್ಲಾ ಸಾಧನೆಯಲ್ಲೂ ಇದಾರೆ, ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಅಂತ. ಹೌದು, ಎಲ್ಲಾ ತರನು ಮಾಡ್ತಾ ಇದಾರೆ. ಇವನ್ ಈ ಬಿಸ್ಲಲ್ಗೋಸ್ಕರ ಹೆಣ್ಮಕ್ಳು ಮಾಡ್ತಾ ಇದಾರಲ್ವಾ, ಪ್ರೌಡ್ ಆಫ್ ಹೇಳ್ಬೋದು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಇನ್ನ ಏನಾದ್ರೂ ಹೇಳೋದಿದ್ರೆ ಹೇಳಿ ಬೇಕಾದ್ರೆ. ಏನು ಇಲ್ಲ ಸರ್ ಹೇಳೋದಾದ್ರೆ. ನಿಮ್ ಮಗ ಡಾಕ್ಟರ್ ಆಗ್ಬೇಕು ಅಂತ ಇದ್ದಾನೆ, ಅವನನ್ನ ಚೆನ್ನಾಗಿ ಓದಿಸಿ, ಅವನನ್ನ ಓದಿಸ್ತೀನಿ ಸರ್. ಅವ್ರಿಗೋಸ್ಕರನೇ ಇದೆಲ್ಲ ಕಷ್ಟ ಬೀಳ್ತಾ ಇರೋದು. ಮಕ್ಳಿಗೋಸ್ಕರನೇ ಎಲ್ಲ ಮಾಡ್ತಾ ಇರೋದು. ಹೌದು, ಹೌದು, ಎಲ್ಲರೂ ದುಡಿಯೋದು ಮಕ್ಳಿಗೋಸ್ಕರನೇ ಆಲ್ಮೋಸ್ಟ್. ಲಗ್ನ ಚೆನ್ನಾಗಿದೆ ಸಾಕು. ಹಾ. ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಫ್ರೂಟ್ ಜ್ಯೂಸ್ ಇರುತ್ತೆ, ಇವತ್ತು ತಂದಿಲ್ಲ, ಓಕೆ, ನಾಳೆಯಿಂದ ಸಿಗುತ್ತೆ ಫ್ರೂಟ್ ಜ್ಯೂಸ್. ಅಂದ್ರೆ ನೀವು ವೆರೈಟಿ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ? ವೆರೈಟಿ ಇರುತ್ತೆ, ಮಿಕ್ಸ್ ಫ್ರೂಟ್ ಜ್ಯೂಸ್ ಇರುತ್ತೆ. ಹಾ. ಇವತ್ತು ಎಳ್ನೀರ್ ಜ್ಯೂಸ್ ಇವತ್ತೊಂದೇ ಎಳ್ನೀರು ಒಂದೇನೆ ಇರೋದು. ಓಕೆ, 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 ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.